ಅವರು ಮುಖವನ್ನು ಈಗ ನೋಡಿದಾಗ ಅವರು ಗೆ ಪಶ್ಚಾತ್ತಾಪ ಆಗ್ತಿದೆ. ನಾನು ಏನೋ ಚಿಕ್ಕ ಇದ್ರಲ್ಲಿ ಹೋಗೋದು ದೊಡ್ಡದು ಮಾಡಿಕೊಂಡೆ ಅನ್ನೋ ಥರ ಅವರಲ್ಲಿ ಕಾಣ್ತಾ ಇದೆ. ಅವ್ರ ಮುಖ ನೋಡಿದಾಗ ಸ್ಯಾಡ್ ಆಗಿರುವಂಥದ್ದು ಎಲ್ಲವೂ ಇಡೀ ಏನು ಅವ್ರ ಫ್ಯಾನ್ಸ್ ಏನಿದ್ದಾರೆ ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ ದರ್ಶನ್ ಅವರನ್ನು ಇಂಥ ಸ್ಥಿತಿಯಲ್ಲಿ ನೋಡಿಬಿಟ್ರೆ. ಆದರೆ ಕೆಲವರು ನಗ್ತಿರುವಂಥದ್ದು, ಪಶ್ಚಾತ್ತಾಪವೇ ಇಲ್ಲ ಅನ್ನೋ ರೀತಿ, ನಾವೇನು ಮಾಡೇ ಇಲ್ಲ ಅನ್ನೋ ರೀತಿ, ಅವ್ರಿಗೆ ರಿಗ್ರೆಟ್ಸ್ ಅನ್ನೋದೇ ಇಲ್ಲ ಅನ್ನೋ ರೀತಿ ನಗ್ತಿದ್ದಾರೆ ಆರೋಪಿಗಳು. ಇಂಥವ್ರ ಸಹವಾಸ ದರ್ಶನ್ ಅವ್ರಿಗೆ ಬೇಕಿತ್ತ ಅಂತ ಅನಿಸುತ್ತೆ ಇದನ್ನು ನೋಡಿದಾಗ. ಅಂದರೆ ಅವ್ರಿಗೆ ಎಷ್ಟು ಪರಿಜ್ಞಾನ ಇಲ್ಲ ಅಂದರೆ ದರ್ಶನ್ ಅಂತ ದೊಡ್ಡ ನಟನನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ದೀನಿ ಅನ್ನೋ ಪರಿಜ್ಞಾನವೂ ಅವ್ರಿಗಿಲ್ಲ ಅಂತ ಅನಿಸುತ್ತೆ ಅವ್ರ ನಗು ಮುಖವನ್ನು ನೋಡಿದಾಗ. ನನಗೂ ಭಾಳ ಬೇಜಾರಾಯಿತು ದರ್ಶನ್ ಅವ್ರ ಮುಖ ನೋಡಿ. ಯಾಕಂದರೆ ಆ ಥರ ನಾನು ಯಾವತ್ತೂ ನೋಡಿರಲಿಲ್ಲ. ಇನ್ಫ್ಯಾಕ್ಟ್ ಅವರು ಅವ್ರ ಫ್ಯಾಮಿಲಿ ಪ್ರಾಬ್ಲಮಿಂದ ಜೈಲಿಗೆ ಹೋದಾಗೂ ಈ ಮುಖ ನಾನು ನೋಡಿರಲಿಲ್ಲ. ಸೊ ಈ ಸಲ ಟಿ ವಿ ಮಾಧ್ಯಮದಲ್ಲಿ ನೋಡಿದಾಗ ನನಗೂ ಭಾಳ ಬೇಜಾರಾಯಿತು. ನೀವು ಅದೇ ಮಾತು ಹೇಳಿದ್ರಿ, ಇನ್ನೊಬ್ರು ನಗ್ತಾಯಿದ್ರು ಅಂತ. ಇಲ್ಲೇ ಗೊತ್ತಾಗತ್ತೆ ಅವರು ರಾಂಗ್ ಚಾಯ್ಸ್ ಅಂತ. ಫ್ರೆಂಡ್ಶಿಪ್ ಎಲ್ಲೆಲ್ಲಿ ಮಾಡೋದಂತೂ ರಾಂಗ್ ಚಾಯ್ಸ್. ಅದು ಈಗ ಅವ್ರಿಗೆ ಅರಿವಾಗಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತಲ್ಲ, ಹಾಗೆ ಅವ್ರಿಗೆ ಅರಿವಾಗಿದೆ. ಬಟ್ ಆ ಕೊಲ್ಲೋ ಮಟ್ಟಕ್ಕಂತೂ ಅವ್ರು ಹೋಗಿರಲ್ಲ. ಎಲ್ಲೋ ಒಂದು ವಾರ ಮಾಡಿ ಕಳಿಸೋ ಅಥವಾ ಏನೋ ಮಾಡಿ ಕಳಿಸೋ ಅಂತ ಹೇಳಿರ್ತಾರೆ. ಇವರು ಅವ್ರನ್ನ ಪ್ಲೀಸ್ ಮಾಡೋಕ್ಕೆ, ಅವ್ರನ್ನ ಖುಷಿ ಪಡಿಸೋಕ್ಕೆ ಮೋಸ್ಟ್ಲಿ ಏನೋ ಆ ಕೃತ್ಯ ಮಾಡಿದಾರೋ ಇಲ್ವೋ ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಮೇಲೆ ಗೊತ್ತಾಗತ್ತೆ. ಬಟ್ ನಾನು ಈಗಲೂ ಹೇಳ್ತೀನಿ, ದರ್ಶನ್ ಅವರು ಆ ರೀತಿ ಗಿಡ್ದು ಸಾಯೋದು ಆ ಪರ್ಸ್ನಾಲಿಟಿ ಏನ್ರಿ, ಇವ್ರ ಪರ್ಸ್ನಾಲಿಟಿ ಏನ್ರಿ, ಅವ್ರ ಪರ್ಸ್ನಾಲಿಟಿ ಒಂದು ಹೊಡೆದ್ರೆ ಹೋಗ್ಬಿಡ್ತಾರೆ ಇವರು. ಅಂಥ ಪರ್ಸ್ನಾಲಿಟಿ ದರ್ಶನ್ ಅವ್ರದ್ದು. ಅದು ಸುಳ್ಳು. ಒಬ್ಬಂಗೆ ಆ ಥರ ಹೊಡೆದು ಸಾಯಿಸೋ ಅವಶ್ಯಕತೆ ದರ್ಶನ್ ಅವ್ರಿಗಿಲ್ಲ. ಅದು ಯಾರು ಇದೆ, ಈ ಕಿಡಿಗೇಡಿಗಳು ಇದಾರಲ್ಲ ಯಾರೋ, ಇವುಗಳೇನೋ ಮಾಡಿ ಅವ್ರನ್ನ ಸಿಗಿಸಿ ಅವ್ರನ್ನೂ ಜೊತೆಗೆ ಹಾಕ್ಕೊಂಡು ಏನೋ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲ ನನಗೆ. ಯಾಕಂದರೆ ನಾನು ಅವ್ರು ಭಾಳ ಹತ್ರದಿಂದ ನೋಡಿದಾಗ ಇನ್ನೊಂದು ಈ ಥರ ಇದೆಯಾ ಅನ್ನೋದು ಇನ್ಸಿಡೆಂಟು ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಸೊ ಅವ್ರು ಮಾಡಿರ್ಲಿಕ್ಕಿಲ್ಲ. ಇದೆಲ್ಲೋ ಇವನ್ನ ಸಿಗಾಯಿಸ್ಬೇಕು ಮತ್ತೊಂದು ಅನ್ನೋದ್ರಲ್ಲಿ ತಪ್ಪು ಮಾಡಿದ್ದಾರೆ ದರ್ಶನ ಇರ್ಬೋದು. ಯಾಕಂದರೆ ಅಲ್ಲಿಂದ ಏನೋ ಕರ್ಕೊಂಬಂದ್ರಂತೆ, ಅದೆಲ್ಲ ತಪ್ಪು. ಅದನ್ನು ಪ್ರೂಫ್ ಸಿಕ್ಕಿದೆ ಅಂತೆ, ಅದೇನೋ ಇರ್ಬೋದೇನೋ. ಹಾಗೇನೋ ಮಾಡಿದ್ರೆ ತಪ್ಪು. ಯಾರೇ ಆಗಲಿ ತಪ್ಪೇ, ಶಿಕ್ಷೆನೇ. ಸಹಾಯ ಮಟ್ಟ ಹೋಗಿಲ್ಲ, ವಾರಗಳಾಗಿಯೋ ಇವ್ರು ಏನೋ ಅದನ್ನ ಪ್ಲೀಸ್ ಮಾಡೋಕ್ಕೆ ಏನಾದ್ರು ಆಗಿರ್ಬೋದು ಅಂತ ನನಗನ್ಸುತ್ತೆ ಅಷ್ಟೇ. ಸರ್, ಜೊತೆಗೆ ನೀವು ಸಾಕಷ್ಟು ಸಿನಿಮಾಗಳೆಲ್ಲ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ. ಸೊ ಯಾರಿಗೂ ಹೇಳದೇ ಇರೋಂಥದ್ದು ಏನಾದರೂ ಇದೆಯಾ ಸರ್ ದರ್ಶನ್ ಅವ್ರದ್ದು, ಇಂಥದ್ದು ಹೇಳಬೇಕು ನಾನು ಈ ಒಂದು ಪರಿಸ್ಥಿತಿಲಿ ಅಂತ ಹೇಳ್ಬಿಟ್ಟು? ಅಂದರೆ ಕರ್ನಾಟಕದ ಜನತೆಗೆ ಯಾರಿಗೂ ಕೇಳದೇ ಇರೋವಂಥದ್ದು ಇಲ್ಲ. ನಾನು ಹೇಳಿದ್ನಲ್ಲ, ಒಬ್ಬ ಸಹ ನಟನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಒಂದು ಎಕ್ಸಾಂಪಲ್ಸ್ ಹೇಳ್ತಾವ್ರು ಸುಮಾರು ಇದ್ದಾವೆ. ಸುಮ್ಮನೆ ಅದು ಹೇಳಿದ್ದೆ, ಒಂದು 4-5 ಹೇಳಿದ್ದೀನಿ ನಿಮಗೆ ಅಷ್ಟೇ. ಅದು ಕಿಟ್ಟಿ ಆಗ್ಬೋದು, ಕಾಟೇರ ಆಗ್ಬೋದು, ಸುಮಾರು ಇನ್ಸಿಡೆಂಟ್ಸು ಆ ಥರ ಆಗಿದ್ದಾವೆ. ಅವ್ರ ಜೊತೆ ಒಳ್ಳೆಯದೇ ಆಗಿದೆ. ನಮಗೆ ಯಾವುದು ಏನೂ ಕೆಟ್ಟದಾಗಿಲ್ಲ. ಆ್ಯಂಡ್ ನನ್ನನ್ನು ಗುರುತಿಸ್ಕೊಂಡಿರೋದು ರವಿಚೇತನ್ ಅಂತ ಕೆಲವ್ರಿಗೆ ಹೆಸರು ಗೊತ್ತಾಗಲ್ಲ. ಇವರ ವಿಲನು ದರ್ಶನ್ ಅವ್ರ ಜೊತೆ ಮಾಡಿರ್ತಾರೆ ಅಂತ ಹೇಳ್ತಾರೆ. ಅದನ್ನು ಜಾಸ್ತಿ ಹೇಳ್ತಾರೆ ನನಗೆ. ಸೊ ನಾನು ಗುರುತಿಸ್ಕೊಂಡಿರೋದು ಇಂಡಸ್ಟ್ರಿಯಲ್ಲಿ ದರ್ಶನ್ ಅವ್ರ ಜೊತೆ ಮಾಡಿರೋದ್ರಿಂದ. ನಾನು 4-5 ಸಿನಿಮಾ ಹೀರೋ ಆಗಿ ಮಾಡಿದೆ, ಏನೂ ಪ್ರಯೋಜನ ಆಗಿಲ್ಲ, ಯಾರೂ ಕಂಡಿರಲಿಲ್ಲ. ಬಟ್ ನಾನು ದರ್ಶನ್ ಜೊತೆ ಮಾಡಿದ್ಮೇಲೆ ನನಗೆ ದರ್ಶನ್ ಅಂತ ನನಗೂ ಅವಕಾಶಗಳು ಬಂತು. ಸುಮಾರು ಸಿನಿಮಾಗಳಲ್ಲಿ ನಾನು ವಿಲನ್ ಆಗಿ ಮಾಡಿದೆ. ಯಾಕೆ? ದರ್ಶನ್ ಜೊತೆ ಪಾತ್ರ ಮಾಡಿದ್ದಕ್ಕೆ. ಸೊ ಪದೇ ಅವ್ರ ಜೊತೆ ಮಾಡೋಕ್ಕೆ ಶುರು ಮಾಡಿದೆ. ಪದೇ ನನಗೂ ಆಫರ್ಗಳು ಬರೋಕ್ಕೆ ಶುರು ಆಯಿತು. ನಾನು ಬದುಕಬೇಕಲ್ಲ ಮೇಡಮ್. ಇಟ್ ಈಸ್ ಲೈಕ್ ದ್ಯಾಟ್. ಇಟ್ಸ್ ಮೈ ಬ್ರೆಡ್ ಆ್ಯಂಡ್ ಬಟರ್. ಸೊ ಆ ಪ್ರೊಫೆಷನ್ ಮಟ್ಟಿಗೆ ನಾನು ಇದ್ದೇ ಹೊರತು ಅದು ಬಿಟ್ಟು ನಾನು ಬೇರೆ ಏನೂ ಹೋಗಿಲ್ಲ. ಒಡನಾಟ ಸ್ಟಾರ್ ಜೊತೆ ನಾನು ಸುದೀಪ್ ಅವ್ರ ಜೊತೆ ಹೋಗ್ತೀನಿ. ಸುದೀಪ್ ಅವ್ರ ಜೊತೆ ನಾವಲ್ಲೂ ಪಾರ್ಟಿ ಮಾಡ್ತೀವಿ, ಅವ್ರ ಮನೆಗೆ ಹೋಗ್ತೀನಿ. ಆ್ಯಂಡ್ ನಾನು ಎಲ್ಲರದೂ ಚೆನ್ನಾಗಿದ್ದೀನಿ. ನನಗೆ ಕೋಪ ಯಾಕೆ ಮಾಡ್ಕೋಬೇಕು? ಏನಿಲ್ಲ, ಎಲ್ಲದೂ ಚೆನ್ನಾಗಿದೆ. ನಾನು ಶಿವಣ್ಣದ್ದು ಕೆಲಸ ಮಾಡಿದ್ದೀನಿ, ಉಪೇಂದ್ರದ್ದು ಕೆಲಸ ಮಾಡಿದ್ದೀನಿ. ಆಲ್ಮೋಸ್ಟ್ ಎವ್ರಿಬಡಿ ಇನ್ ದಿ ಇಂಡಸ್ಟ್ರಿ, ದೊಡ್ಡ ಆ್ಯಕ್ಟ್ರಸ್ಸು, ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಆಲ್ಮೋಸ್ಟ್ ಐ ವರ್ಕ್ಡ್. 250-300 ಸಿನಿಮಾ ಮಾಡಿದ್ದೀನಿ. ಸೊ ಎಲ್ಲೂ ನನಗೇನು ಆ ಥರ ಅನಿಸಿಲ್ಲ. ಆಮೇಲೆ ನಾನು ಟೈಮ್ ಅಂದರೆ ನಾನು ವಿಷ್ಣು ಸರ್ ನನ್ನ ಗುರುಗಳು. ಸೊ ನಾನು ಡಿಸಿಪ್ಲಿನ್ ನಾನು. ಟೈಮ್ ಅಂದರೆ ಆ ಟೈಮಲ್ಲಿ ಇರ್ತೀನಿ. ಏನೋ 7 ಗಂಟೆ ವಿತ್ ಮೇಕಪ್ ಅಂದರೆ 7 ಗಂಟೆ ವಿತ್ ಮೇಕಪ್ ಇರ್ತೀನಿ. ನೀನು ಶಾರ್ಟ್ ತೆಗಿತೀಯೋ ಬಿಡ್ತೀಯೋ, ನಾನು ಕೂತಿರ್ತೀನಿ. ಸಾಯಂಕಾಲ ಹತ್ರ ಪೇಮೆಂಟ್ ಕೊಡ್ತೀನಿ. ಅಷ್ಟೇ ನನ್ನ ಕೆಲಸ. ಇದು ನಮ್ಮ ಗುರುಗಳಾದಂಥ ವಿಷ್ಣು ಸರ್ ಹೇಳಿದರು. ಪ್ರೊಡ್ಯೂಸರ್ ನಿಂಗೆ ಆ ದಿವಸ ಸಂಭಾವನೆ ಕೊಟ್ಟಿರ್ತಾನೆ, ಸುಮ್ಮನೆ ಕೂತ್ಕೋ. 7 ಗಂಟೆಗೆ ಮುಂದೆ 11 ಗಂಟೆವ್ರು ಶಾರ್ಟೇ ತೆಗ್ದಿಲ್ಲ, ಅವ್ರ ಹಣೆ ಬರ. ಹಿಂಗೆ ಕೊಟ್ಟಿದ್ರೆ ತಾನೆ ತೆಗಿತಾರೆ, ಬಿಡ್ತಾವ್ರಿಗೆ ಬಿಟ್ಟಿದ್ದು. ಹಿಂಗೆ ಸುಮಾರು ನಾವು
ಇವ್ರ ಹತ್ರನೂ ಕಲ್ತಿದ್ವಿ, ನಮ್ಮ ಗುರುಗಳು ವಿಷ್ಣು ಸರ್ ಹತ್ರ ಕಲ್ತಿದ್ವಿ. ಅದೇ ಗುಣಗಳು ಕೆಲವು ಸುದೀಪ್ ಸರ್ ಜೊತೆಯಲ್ಲೂ ಇದ್ದಾವೆ. ಡಿಸಿಪ್ಲಿನ್, ಸುದೀಪ್ ಸರ್ದು ಡಿಸಿಪ್ಲಿನ್ ಭಾಳ ಇಷ್ಟ ಆಯಿತು. ಅವರು ಅಷ್ಟೇ ಈ ಕಡೆ ಸಹಾಯ ಮಾಡಿದ್ದು ಈ ಕಡೆ ಹೇಳಲ್ಲ. ಎಲ್ಲರೂ ಚೆನ್ನಾಗಿದ್ದಾರೆ. ಇದು ಏನಾಯಿತು, ಯಾಕೆ ಈ ಥರ ಆಯಿತು ಅನ್ನೋದು ಕ್ವಶನ್ ಮಾರ್ಕೆ. ಎಷ್ಟು ನಾವು ಎಲ್ಲ ಸೇರಿದಾಗ, ಕ್ರಿಕೆಟಿಗೆ ಸೇರಿದಾಗ, ಶಟಲ್ ಸೇರಿದಾಗ, ಮೊನ್ನೆ ಕೂಡ ಅಪ್ಪು ಸೀಸನ್ 2 ಅಂತ ಎಲ್ಲರೂ ಬಂದಿದ್ದರು. ಎಲ್ಲರೂ ಎಂಜಾಯ್ಡ್ ಪ್ಲೇಯಿಂಗ್ ಟುಗೆದರ್, ಶಟಲ್ ಆಡ್ತಾಯಿದ್ದೀವಿ, ಎಲ್ಲ ಹೆಲ್ತಿ ಅಟ್ಮಾಸ್ಫಿಯರೇ. ಬಟ್ ಎಲ್ಲೂ ಯಾವ ಹೀರೋಗಳಿಗೂ ನನಗೆ ಗೊತ್ತಿರೋಂಗೆ ಕಾಂಟ್ರವರ್ಸೀಸ್ ಎಲ್ಲೂ ಇಲ್ಲ. ಇದು ದರ್ಶನ್ ಅವ್ರು ಯಾಕೆ ಪದೇ ಪದೇ ಆಗ್ತಿದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು. ಇಡೀ ಭಾರತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾ ಇದ್ರು, ಅವರ ಸಿಂಪ್ಲಿಸಿಟಿ, ಸರಳ ವ್ಯಕ್ತಿತ್ವ ಅಂತ. ಅದಾದ ನಂತರ ತುಂಬ ಜನ ಹೇಳೋ ಪ್ರಕಾರ ಅಷ್ಟು ಫ್ಯಾನ್ಸ್ ಫಾಲೋಯಿಂಗು ಇರೋದು ದರ್ಶನ್ ಅವ್ರಿಗೆ ಮಾತ್ರ ಅಂತ ಹೇಳ್ಬಿಟ್ಟು. ಯಾಕೆ ದರ್ಶನ್ ಅವರು ಈ ಹಾದಿ ತುಳಿದ್ರು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದರೆ ದರ್ಶನ್ ಅವರು ಅಷ್ಟೇ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಯಾಕೆ ಮತ್ತೊಂದು ದಾರಿ ಅಂತ ಅದೇ ಹೇಳಿ, ಇದೇ ಫ್ರೆಂಡ್ ಸರ್ಕಲ್ ಅಂತ ಹೇಳಿದ್ನಲ್ಲ, ಇದೇ ಮೇಯ್ನು. ನಾನು ಅವ್ರಿಗೆ ಆ್ಯಕ್ಚುಲಿ ನನಗೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ಅವ್ರು ಬರ್ತಿರೋ ಟೈಮಲ್ಲಿ. ನನಗೆ ಭಾಳ ಬೇಜಾರಾಯಿತು. ಅದನ್ನು ನಾನು ಊಟ ಮಾಡದೆ ಹೊಟ್ಟೋದೆ. ಊಟ ಮಾಡಲಿಲ್ಲ. ಅವರು ಪ್ರತಿ ಬರ್ಡೇಗೂ ನಾನು ಅಲ್ಲಿ ಹೋಗ್ತಾ ಇರ್ತೀನಿ. ಒಂದು ಇನ್ಸಿಡೆಂಟ್ ನನಗೆಲ್ಲ ಆಯಿತು, ಹೊಟ್ಟು ಬಂದುಬಿಟ್ಟೆ, ಊಟ ಮಾಡಲಿಲ್ಲ. ಅದಾದಮೇಲೆ ಅವ್ರ ಹತ್ರ ನಾನು ಹೇಳಬೇಕು ಅಂತ ಇದ್ದೆ, ಬಟ್ ಸಿಚುವೇಶನ್ ಸರಿ ಇರಲಿಲ್ಲ, ಸುಮ್ಮನೆ ಅದೇ. ಬಟ್ ಇದನ್ನ ಹೇಳೋಣ ಅಂತ ಇದ್ದೆ, ಅಷ್ಟರಲ್ಲಿ ಇಷ್ಟೊಂದೆಲ್ಲ ಇನ್ಸಿಡೆಂಟ್ ಆಯಿತು. ಬಟ್ ಹೇಳ್ತೀನಿ, ಅವ್ರಿಗೆ ಗೊತ್ತಾಗಬೇಕು ಏನು ನಡೀತದೆ ನಿಮ್ಮ ಹಿಂದೆ. ಆಮೇಲೆ ಅವ್ರು ನಾನು ಬೇಕಾದ್ರೆ ನಾನು ಬೈಲಿ ಹೊಡಿಲಿ, ಆ ವಿಷಯ ಬೇರೆ ಫ್ರೆಂಡ್ಶಿಪ್ಪಲ್ಲಿ. ಆದರೆ ಅವರಿಂದ ಏನು ನಡೀತಾ ಇದೆ ಅನ್ನೋದು ಎದುರುಗಡೆ ನಿಂತು ಅವ್ರಿಗೆ ಹೇಳೋಕ್ಕೆ ಧೈರ್ಯ ಯಾರಿಗೂ ಇಲ್ಲ. ಅದು ನಾನು ಮಾಡ್ತೀನಿ, ಏನೇ ಆಗಲಿ ಪರವಾಗಿಲ್ಲ. ಬಿಕಾಸ್ ಈ ಶುಡ್ ನೋ, ಒಬ್ಬ ಸ್ನೇಹಿತ ಕೆಟ್ಟೋಗ್ತಾ ಇದ್ದಾನೆ, ಮತ್ತೊಂದು ಆಗ್ತದೆ ಆಮೇಲೆ ನನಗೆ ಬೈಲಿ ಪರವಾಗಿಲ್ಲ. ಆದರೂ ದಿಸ್ ಇಸ್ ಅ ಫ್ಯಾಕ್ಟ್, ದಿಸ್ ಇಸ್ ಅ ವೇರ್ ಯು ಗೋಯಿಂಗ್ ರಾಂಗ್. ಆ್ಯಕ್ಚುಲಿ ವಯಸ್ಸಲ್ಲಿ ಅವನಿಗಿಂತ ದೊಡ್ಡವನು ನಾನು, ಎಲ್ಲಕ್ಕಿಂತ ದೊಡ್ಡವನು ನಾನು. ಬಟ್ ಐ ಟೆಲ್ ಹಿಮ್ ದಿಸ್ ಇಸ್ ವೇರ್ ಯು ಡೂಯಿಂಗ್ ರಾಂಗ್. ಅದು ಆಲ್ರೆಡಿ ಅವ್ರಿಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಅವ್ರು ಆಚೆ ಬರಲಿ, ಆಮೇಲೆ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಆಮೇಲೆ ಮಾತಾಡ್ತೀವಿ, ಆ ವಿಷಯ ಬೇರೆ. ಬಟ್ ದಿಸ್ ಇಸ್ ಅ ಫ್ಯಾಕ್ಟ್. ಅವ್ರ ಫ್ರೆಂಡ್ ಸರ್ಕಲ್ಲೇ ಅವ್ರನ್ನ ಹಾಳು ಮಾಡ್ತಾ ಇರೋದು. ಇದು ಮಾತನ್ನ ತಳ್ಳಿ ಹಾಕೋಂಗೆ ಇಲ್ಲ. ಅದು ಯಾರು ಅವ್ರ ಜೊತೆ ಇದ್ರೆ ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರು ಐ ಡೋಂಟ್ ಕೇರ್. ಬಟ್ ದಿಸ್ ಇಸ್ ಅ ಫ್ಯಾಕ್ಟ್. ಒಬ್ಬ ಒಳ್ಳೆಯ ಸ್ಟಾರ್ನ ಈ ಥರ ಬೀದಿಗೆ ಎಳೆಯೋ ಥರ ಇವರು ಮಾಡಿದ್ದಾರೆ. ಆ ಪರಿಸ್ಥಿತಿಗೆ ಬಂದಿದೆ. ಅದು ನನ್ನ ಅನಿಸಿಕೆ. ನೀವು ಹೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹೇಳೋದು ಭಾಳ ಇದ್ದಾವೆ, ಹೇಳ್ತಾ ಇದ್ರೆ ಭಾಳ ಬೇಜಾರಾಗುತ್ತೆ ನನಗೂ. ಅಂತ ಆ ಮುಖ ನೋಡೋಕೆ ಈಗಲೂ ನನಗೆ ಭಾಳ ಬೇಜಾರಾಗುತ್ತೆ. ಅಷ್ಟು ಚಾಮಿಂಗ್ ಆಗಿದ್ದವರು, ಅಷ್ಟು ಅಂಥ ಸ್ಟಾರು ಈ ಮಟ್ಟಿಗೆ ನನಗೆ ಬೇಜಾರಾಗ್ತಾಯಿದೆ.